ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜೂನ್ 1ರಿಂದ ಪುರುಷರಿಗೂ ಸಹ ಈ ಒಂದು ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂಥ ಅವಕಾಶವನ್ನು ಸರ್ಕಾರ ಮಾಡಿಕೊಡ್ತಿದೆ ಅಂತ ಒಂದಷ್ಟು ಮಾಹಿತಿಗಳು ವೈರಲ್ ಆಗ್ತಿದೆ. ಸೊ ಅದು ನಿಜಾನ ಸುಳ್ಳ, ಹಾಗೆ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ. ಜೂನ್ 1ರಿಂದ ಹೇಗೆ ಇವಾಗ ಮಹಿಳೆಯರಿಗೆ ಹೇಗೆ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಶಕ್ತಿ ಯೋಜನೆ ಮೂಲಕ, ಅದೇ ರೀತಿಯಾಗಿ ಪುರುಷರಿಗೂ ಸಹ ಈ ಶಕ್ತಿ ಯೋಜನೆ ಮೂಲಕ ಪುರುಷರಿಗೂ ಉಚಿತವಾಗಿ ಪ್ರಯಾಣ ಮಾಡುವಂಥ ಅವಕಾಶ ಸರ್ಕಾರ ಮಾಡಿಕೊಟ್ಟಿದೆ ಅಂತ ಒಂದಷ್ಟು ವೈರಲ್ಗಳು ಆಗ್ತದೆ ವಿಷಯ. ಆದರೆ ನಿಜವಾಗಿಯೂ ಇದನ್ನು ಕ್ಲಾರಿಫೈ ಮಾಡೋದಾದರೆ ಖಂಡಿತವಾಗ್ಲೂ ಸರ್ಕಾರದಿಂದ ಯಾವುದೇ ಒಂದು ಅಧಿಕೃತವಾದಂಥ ಮಾಹಿತಿ ಬಂದಿಲ್ಲ. ಆದರೆ ಸಾರಿಗೆ ಇಲಾಖೆಯ ಸಿಬ್ಬಂದಿ ಒಂದಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಅವರು ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಬೇಡಿಕೆನ ಸರ್ಕಾರದವರು ಪೂರೈಸಿಲ್ಲ ಅಂದರೆ ನಾವು ಜೂನ್ 1ರಂದು ಪುರುಷರಿಗೆ ಅಂದರೆ ಮಹಿಳೆಯರಿಗೆ ಯಾವ ರೀತಿ ಅಂದರೆ ದುಡ್ಡು ಇಸ್ಕೊಳ್ದಿರೋ ಟಿಕೆಟನ್ನು ಕೊಡ್ತಾಯಿದ್ರು, ಅಂದರೆ ಶೂನ್ಯ ದುಡ್ಡು ಅನ್ನೋ ರೀತಿಯಲ್ಲಿ ಟಿಕೆಟನ್ನು ಕೊಡ್ತಾ ಇದ್ರಲ್ವ, ಅದೇ ರೀತಿ ನಾವು ಪುರುಷರಿಗೂ ಸಹ ಈ ದುಡ್ಡನ್ನು ಇಸ್ಕೊಳ್ದಿರ ಟಿಕೆಟನ್ನು ಕೊಡ್ತೀವಿ. ಆ ರೀತಿಯಾಗಿ ಮುಷ್ಕರವನ್ನು ನಾವು ಮಾಡ್ತೀವಿ ಅಂತ ಸಾರಿಗೆ ಸಿಬ್ಬಂದಿಯವರು ಹೇಳ್ಕೊಂಡಿದ್ದಾರೆ. ಆದರೆ ಸರ್ಕಾರ ಇದಕ್ಕೆ ಅಧಿಕೃತವಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಏನಾದರೂ ಅವರ ಬೇಡಿಕೆಯನ್ನು ಪೂರೈಸಿದ್ರೆ ಈ ರೀತಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ನೋಡಬೇಕು ಇದನ್ನು ಸರ್ಕಾರದವರು ಪೂರೈಕೆ ಮಾಡ್ತಾರೋ ಅಲ್ವಾ, ಏನಾಗುತ್ತೆ ಅಂತ ನಾನು ಮತ್ತೆ ನಿಮಗೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕ ತಕ್ಷಣ ಮತ್ತೆ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆದರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪ ವೈರಲ್ ಆಗ್ತಿದೆ ಅಂದರೆ, ಪುರುಷರಿಗೂ ಇನ್ಮೇಲಿಂದ ಫ್ರೀಯಾಗೇ ಸಿಗುತ್ತೆ ಅನ್ನೋ ಥರ ಎಲ್ಲ ಹೇಳ್ತಾ ಇದ್ದಾರೆ. ಅದು ಖಂಡಿತವಾಗ್ಲೂ ಸುಳ್ಳು. ಯಾವುದೇ ಕಾರಣಕ್ಕೂ ಸರ್ಕಾರ ಬರೀ ಮಹಿಳೆಯರಿಗೆ ಮಾತ್ರನೇ ಉಚಿತವಾಗಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಪುರುಷರಿಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನು 20ನೇ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿಗೆ ಸಂಬಂಧಪಟ್ಟಂತೆ ಮಾಹಿತಿನ ನೋಡೋದಾದರೆ, 2-3 ದಿವಸದ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ಇನ್ನು 3-4 ದಿವಸದಲ್ಲೇ ನಾವು 20ನೇ ಕಂತಿನ ಹಣವನ್ನು ಸಹ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ಪ್ರೊಸೆಸ್ಸು ಆಗಿದೆ, ಇನ್ನೊಂದು ಖಾತೆಗಳಿಗೆ ಬರಬೇಕಷ್ಟೇ, ಅಂದರೆ ಮಹಿಳೆಯರ ಖಾತೆಗಳಿಗೆ ಅದು ಟ್ರಾನ್ಸ್ಫರ್ ಆಗಬೇಕು ಅನ್ನೋ ಥರ ಹೇಳಿದರು. ಆದರೂ ಕೂಡ ಇನ್ನೂ ಈಗಾಗಲೇ ನಾಳೆ ಜೂನ್ 1 ಇದೆಲ್ಲ ಬಿಡುಗಡೆ ಆಗೋ ಅಷ್ಟರಲ್ಲಿ ಜೂನ್ 10 ಒಳಗಡೆ ನಮಗೆ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಬಿಡುಗಡೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ 19ನೇ ಕಂತಿನ ಹಣ ಇನ್ನೂ ಬಹಳಷ್ಟು ಜನಕ್ಕೆ ಬಿಡುಗಡೆ ಆಗ್ತಾನೇ ಇದೆ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅವರು 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಯಾರೆಲ್ಲ 20ನೇ ಕಂತಿಗೆ ವೆಯ್ಟ್ ಮಾಡ್ತಿದ್ದೀರೋ, ಇನ್ನೊಂದು ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗುತ್ತೆ. ಆ ರೀತಿಯಾಗಿ ಹಣ ಬಿಡುಗಡೆ ಆದಾಗ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ 19ನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ, ನಿಮ್ಮ ಜಿಲ್ಲೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಬಂದಿದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ. ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.